ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದು ಸ್ಟಾರ್ಟಪ್ ಕಂಪ್ನಿ ದ ಪಿಚ್ ಅಂತ. ಅವರು ಇಂಟರ್ನ್ಯಾಷನಲ್ ವಾಯ್ಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ಟೋಟಲ್ 60 ವೇಕೆನ್ಸಿ ಇದೆ. ಅಂದರೆ ಮಾಸ್ ಹೈಯರಿಂಗೇ ಮಾಡ್ತಿದ್ದಾರೆ. ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ನಮಗೆ ಅದು ಬೆಂಗಳೂರು ಲೊಕೇಶನಲ್ಲಿ ಇರೋದು. ಮತ್ತು ಫ್ರೀ ಕ್ಯಾಬ್, ಫ್ರೀ ಊಟನೂ ಕೊಡ್ತಾರೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಫುಲ್ ತಿಳಿಸ್ಕೊಟ್ಟಿದ್ದೀನಿ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ. ಈ ಕೊನೆವರೆಗೂ ಎಲ್ಲರೂ ಈ ವಿಡಿಯೋ ನೋಡಿ. ಮತ್ತು ಯಾರ್ಗಾರ ನೀಡಿದರೆ, ನಿಮ್ಗೆ ಯಾರ್ಗಾರ ಗೊತ್ತಿದ್ರೆ ಜಾಬ್ ಸರ್ಚ್ ಮಾಡ್ತಿರೋಗೆ ಎಲ್ರಿಗೂ ಶೇರ್ ಮಾಡಿ. ಮುಂದೆ ಹೋಗೋಣ ವಿಡಿಯೋದಲ್ಲಿ. ನಾವಿಲ್ಲಿ ನೋಡ್ಬೋದು, ಇದು ಪಿಚ್ ಅನ್ನೋ ಕಂಪ್ನಿ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಜಾಬ್ ಪೋಸ್ಟ್ ಮಾಡಿ ಬರೀ 4 ಅವರ್ಸ್ ಆಗಿದೆ ಅಷ್ಟೇ. ಬರೀ 73 ಅಪ್ಲಿಕೇಶನ್ಸ್ ಇದೆ. ಬೇಗ ಅಪ್ಲೈ ಮಾಡಿದ್ರೆ ನಮಗೂ ಚಾನ್ಸಸ್ ಇರುತ್ತೆ ಸೆಲೆಕ್ಟ್ ಆಗೋದು. ಇಲ್ಲಿ ಕೆಳಗಡೆ ನೋಡಿದ್ರೆ ಇದು ವರ್ಕ್ ಫ್ರಮ್ ಹೋಮು ಕಂಪ್ಲೀಟು, ಅಂದರೆ ರಿಮೋಟ್ ಜಾಬು, ನೈಟ್ ಶಿಫ್ಟು, ಅಂದರೆ ಫುಲ್ ನೈಟ್ ಇರಲ್ಲ, ರೊಟೇಷನಲ್ ಶಿಫ್ಟ್ ಇರುತ್ತೆ ಅಂತ. 0 to 3 years ಅಂದರೆ ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ನೋಡಿ 60 ವೇಕೆನ್ಸಿ ಇದೆ ಅಂತೆ. ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್, ಅಂದರೆ ಬೆಂಗಳೂರಲ್ಲಿದೆ, ಬಟ್ ವರ್ಕ್ ಮಾಡೋದೆಲ್ಲ ನಾವು ರಿಮೋಟು. ಇಲ್ಲಿ 2.5 to 4 lakh ಪರ್ ಆನಮ್ ಕೊಡ್ತಿದ್ದಾರೆ. ಅಂದರೆ 30,000 ತನಕ ಸ್ಯಾಲ್ರಿ ಇರುತ್ತೆ ನಮಗೆ. ಲ್ಯಾಂಗ್ವೇಜ್ ಏನು ಬರಬೇಕು ನಮಗೆ ವರ್ಕ್ ಮಾಡೋಕ್ಕೆ ಅಂದರೆ ಇಂಗ್ಲೀಷು. ಇದು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ಸು, ಸೊ ನಮ್ಗೆ ಇಂಗ್ಲೀಷ್ ಬರಲೇಬೇಕು. ಮತ್ತು ಇನ್ನೇನೇನು ಸ್ಕಿಲ್ಸ್ ಇದ್ದರೆ ಗುಡ್ ಟು ಹ್ಯಾವ್, ಅಂದರೆ ಮ್ಯಾಂಡೇಟರಿ ಎಲ್ಲ ಇದನ್ನ ಕನ್ಸಿಡರ್ ಮಾಡ್ತಾರೆ. ಅಂದರೆ ಬೇಗ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇದು ಸ್ಕಿಲ್ಸ್ ಇದ್ದರೆ ಅಂತ ಹೇಳ್ತಿದ್ದಾರೆ. ಅದೇನಪ್ಪ ಅಂದರೆ ಕಸ್ಟಮರ್ ಸರ್ವೀಸು, ಇಂಟರ್ನ್ಯಾಷನಲ್ ಕಾಲು, ಮತ್ತು ವಾಯ್ಸ್ ಪ್ರೊಸೆಸ್ಸು, ವಾಯ್ಸ್ ಸಪೋರ್ಟು, ಮತ್ತು BPO ಸೆಂಟರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಗುಡ್ ಟು ಹ್ಯಾವ್ ಅಂತ ಹೇಳ್ತಿದ್ದಾರೆ. ಮತ್ತು ವಾಟ್ ವಿಲ್ ಯು ಡು, ಏನಂದರೆ ನಿಮ್ಮದು ಏನು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಆಗಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಿದ್ದಾರೆ. ಅವರು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿಗೆ ಹೈಯರ್ ಮಾಡ್ತಿದ್ದಾರೆ. ಅಂದರೆ ಇಮಿಡಿಯೇಟ್ ಜಾಯ್ನರ್, ಅಂದರೆ ಇಮಿಡಿಯೇಟಾಗಿ 1 ವಾರ 1 ದಿನದಲ್ಲಿ ಜಾಯ್ನ್ ಆಗೋರನ್ನ ನೋಡ್ತಿದ್ದಾರೆ. ಏನು ರಿಕ್ವೈರ್ಮೆಂಟು ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮಿಂದ ಅವರು ಅಂತ. ಏನಿಲ್ಲ, ಪ್ರೂವನ್ ಎಕ್ಸ್ಪೀರಿಯನ್ಸ್ ಇನ್ ವಾಯ್ಸ್ ಬೇಸ್ಡ್ ಕಸ್ಟಮರ್ ಸರ್ವಿಸ್, ಅಂದರೆ BPOದಲ್ಲಿ ಮೊದಲು ವರ್ಕ್ ಮಾಡಿರಬೇಕು. ಅಂದರೆ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಜೊತೆ ಮಾತಾಡಿ ಸ್ವಲ್ಪ ಅಭ್ಯಾಸ ಇರಬೇಕು. ಇಲ್ಲದೆ ಅವರು ಪರವಾಗಿಲ್ಲ, ಫ್ರೆಷರ್ಸ್ನ ತೊಗೋತಾರೆ. ನಮ್ಮದು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದರೆ. ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಅಂತೂ ಮಾಮೂಲಿ. ಇಂಗ್ಲೀಷ್ ಕಮ್ಯುನಿಕೇಷನ್ನು ರಿಟರ್ನು ಬರೆಯೋಕ್ಕೂ ಬರಬೇಕು, ಮಾತಾಡೋಕ್ಕೂ ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಹೈ ಲೆವೆಲ್ ಕಾಲ್ಸು ಹ್ಯಾಂಡಲ್ ಮಾಡೋಷ್ಟು ಪ್ರೆಷರ್ ಇದ್ರೂ ವರ್ಕ್ ಮಾಡಬೇಕು, ವರ್ಕ್ ಅಂಡರ್ ದ ಪ್ರೆಷರ್ ಅಂತ ಹೇಳ್ತಿದ್ದಾರೆ. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಮಲ್ಟಿಪಲ್ ಟಾಸ್ಕ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ. ಇನ್ನು ಕೆಳಗಡೆ ಬಂದರೆ ಜಾಬ್ ಡಿಸ್ಕ್ರಿಪ್ಷನ್ಸ್ ಹೇಳ್ತಿದ್ದಾರೆ. ಈ ಜಾಬ್ ಏನು ಅಂತ. ವಾಟ್ ಎಕ್ಸಾಕ್ಟ್ಲಿ ಇಂಟರ್ನ್ಯಾಷನಲ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಜಾಬ್ ಅಂದರೆ, ಆ್ಯಸ್ ಎ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ವಿಲ್ ಬಿ ಫಸ್ಟ್. ಹೌದು, ಇಂಟರ್ನ್ಯಾಷನಲ್ ವಾಯ್ಸ್ ಎಕ್ಸಿಕ್ಯೂಟಿವ್ ಅಂದರೆ ನಾವು ಫಾರಿನ್ ಕಸ್ಟಮರ್ಸ್ ಕಾಲ್ ಮಾಡಿದಾಗ ನಾವು ಅವ್ರಿಗೆ ಏನಾರು ಇಶ್ಯೂ ಇದ್ದರೆ ಕಾಲಲ್ಲಿ ಇಶ್ಯೂನ ರಿಸಾಲ್ವ್ ಮಾಡಿಕೊಡ್ಬೇಕು. ಅವ್ರು ಅದನ್ನೇ ಹೇಳ್ತಿದ್ದಾರೆ. ಹಂಗಂದರೆ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಂದರೆ ನಾವೇ ಫಸ್ಟ್ ಪಾಯಿಂಟ್ ಕಾಂಟ್ಯಾಕ್ಟು ಕಂಪ್ನಿ ಸೈಡಿಂದ ಕಸ್ಟಮರ್ಸ್ಗೆ. ಸೊ ನಾವು ಅವ್ರಿಗೆ ಕರೆಕ್ಟಾಗಿ ಸೊಲ್ಯೂಷನ್ಸ್ ಕೊಡಬೇಕು ಅವ್ರ ಇಶ್ಯೂಸ್ಗೆ. ಮತ್ತು ನಮಗೆ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಮಾಡಬೇಕು, ಆ ಥರ ಹೇಳ್ತಿದ್ದಾರೆ. ಇಲ್ಲಿ ಕೆಳಗಡೆ ರೋಲ್ಸ್ ಆ್ಯಂಡ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಿದ್ದಾರೆ. ನೋಡೋಣ. ಮ್ಯಾನೇಜ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಾಲ್ಸ್, ಅಂದರೆ ನಮಗೆ ಬರೋ ಕಾಲ್ಸ್ನೂ ರಿಸೀವ್ ಮಾಡಬೇಕು, ಮತ್ತು ನಾವು ಕಾಲ್ಸ್ ಮಾಡಬೇಕು ಕಸ್ಟಮರ್ಸ್ಗೆ ನಮ್ಮ ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಮತ್ತು ಹೈ ಲೆವೆಲ್ ಇನ್ಫಾರ್ಮೇಷನ್ ಕೊಡಬೇಕು, ಅಂದರೆ ಫಾರಿನ್ ಕ್ಲೈಂಟ್ ಆದ್ರಿಂದ ನಾವು ಚೆನ್ನಾಗಿ ಮಾತಾಡಬೇಕು ಅವ್ರ ಜೊತೆ, ಅಂದರೆ ಚೆನ್ನಾಗಿರಬೇಕು, ನಮ್ಮದು ಪ್ರೊಫೆಷ್ನಲಿಸಮ್ ತೋರಿಸ್ಬೇಕು ನಮ್ಮದು ಟಾಕಿಂಗಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತು ಅಕ್ಯುರೇಟ್ ಇನ್ಫಾರ್ಮೇಷನ್ ಕೊಡಬೇಕು ನಮ್ಮ ಪ್ರಾಡಕ್ಟ್ ಬಗ್ಗೆ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಇಶ್ಯೂ ಆಯಿತು ಅಂದರೆ ಆ ಸೊಲ್ಯೂಷನ್ಗೆ ಅಕ್ಯುರೇಟ್ ಸೊಲ್ಯೂಷನ್ ಕೊಡಬೇಕು. ಮತ್ತು ಎಲ್ಲ ಕಸ್ಟಮರ್ದು CRM ಅಂತ, ಅಂದರೆ ಕಂಪ್ನಿದು ಒಂದು ಸಾಫ್ಟ್ವೇರ್ ಇರುತ್ತೆ, ಅದರಲ್ಲಿ ಅಪ್ಡೇಟ್ ಮಾಡಬೇಕು ಅವ್ರದ್ದು ಕಸ್ಟಮರ್ದು ಇನ್ಫಾರ್ಮೇಷನ್ ಎಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಹೆಂಗೆ ಕಸ್ಟಮರ್ ಜೊತೆ ಮಾತಾಡೋದು ಅಂತ. ಆ ಸ್ಕ್ರಿಪ್ಟ್ನೇ ಫಾಲೋ ಮಾಡಬೇಕು. ಮತ್ತು ಬೇರೆ ಟೀಮ್ ಮೆಂಬರ್ ಜೊತೆ ಕೊಲಾಬ್ರೇಟ್ ಮಾಡಿ ಎಲ್ಲ ಟೀಮ್ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ ಅಪ್ಡೇಟ್ ಆಗಿರಬೇಕು, ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಕೆಳಗಡೆ ಇವರು ನೈಟ್ ಶಿಫ್ಟ್ ಅಂತ ಹೇಳಿದ್ದಾರೆ. ಮತ್ತು ಅಂಡರ್ ಗ್ರ್ಯಾಜುಯೇಟ್ ಕ್ಯಾನ್ ಆಲ್ಸೋ ಅಪ್ಲೈ, ಅಂದರೆ ನಾವು ಇಂಜಿನಿಯರಿಂಗು ಅಥವಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿಲ್ಲ, ನಾವು 10th ಪಾಸ್ ಆಗಿದ್ದೆ, ಬರೀ PU ಆಗಿದ್ದೆ ಅಂತಂದರೂ ಅಪ್ಲೈ ಮಾಡ್ಬೋದು. ಆದರೆ ಗುಡ್ ಕಮ್ಯುನಿಕೇಷನ್ ಇದ್ದರೆ ಸಾಕು ಅಂತ ಹೇಳ್ತಿದ್ದಾರೆ.
ಲೊಕೇಶನ್ ಬೆಂಗಳೂರು. ಅಂದರೆ ಇದು ಆಫೀಸ್ ಇರೋದು ಬೆಂಗಳೂರಲ್ಲಿ, ಬಟ್ ಅವರು ಹೈಯರ್ ಮಾಡ್ತಿರೋದು ವರ್ಕ್ ಫ್ರಮ್ ಹೋಮ್ಗೆ. 5 days ವರ್ಕ್ ಇರುತ್ತೆ, 1 day ಆಫ್ ಇರುತ್ತೆ. ಮತ್ತು ಲುಕಿಂಗ್ ಫಾರ್ ಇಮಿಡಿಯೇಟ್ ಜಾಯ್ನರ್ ಅಂತಲೇ ಕೇಳ್ತಿದ್ದಾರೆ. ಇಮಿಡಿಯೇಟಾಗಿ ಜಾಯ್ನ್ ಆಗೋರಿಗೆ ಪ್ರಿಫರ್ ಮಾಡ್ತಾರೆ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಇದು ಯಾವ ಥರ ಕಂಪ್ನಿ ಅಂದರೆ ಇಲ್ಲಿ BPO ಕಾಲ್ ಸೆಂಟರ್ ಕಂಪ್ನಿ. ಇದು ಡಿಪಾರ್ಟ್ಮೆಂಟು ಈ ವರ್ಕ್ದು ಏನು ಡಿಪಾರ್ಟ್ಮೆಂಟ್ ಬರುತ್ತೆ ಅಂದರೆ ಕಸ್ಟಮರ್ ಸಕ್ಸಸ್ಸು ಮತ್ತು ಸರ್ವಿಸು ಆಪರೇಷನ್ ಟೀಮ್ ಅಂಡರಲ್ಲಿ ಬರುತ್ತೆ ಈ ಜಾಬು. ರೋಲು ಕಸ್ಟಮರ್ ರೆಂಟಿನೇಷನ್, ವಾಯ್ಸು ಮತ್ತು ಎಂಪ್ಲಾಯ್ಮೆಂಟು ಫುಲ್ ಟೈಮು, ಪರ್ಮನೆಂಟ್ ಇದು ಫುಲ್ ಟೈಮ್ಗೆ. ಎಜುಕೇಷನ್ ಎನಿ ಗ್ರ್ಯಾಜುಯೇಟ್ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, 10th ಆಗಿದ್ರು ಅಪ್ಲೈ ಮಾಡಿ. ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಕಂಪ್ನಿ ಏನಪ್ಪ ಅಂತಂದರೆ ವಿ ಆರ್ ಎಂಡ್-ಟು-ಎಂಡ್ ರಿಕ್ವೈರ್ಮೆಂಟ್ ಏಜೆನ್ಸಿ. ಅಂದರೆ ಈಗ ದೊಡ್ಡ ಕಂಪ್ನಿಗಳಲ್ಲಿ ಹೈಯರ್ ಮಾಡೋಕ್ಕೆ ಟೈಮ್ ಇರಲ್ಲ ಎಂಪ್ಲಾಯಿಗಳನ್ನ. ಆವಾಗ ಇಂಥ ಸಣ್ಣ ಪುಟ್ಟ ಕಂಪ್ನಿಗಳಿಗೆ ಕೊಡ್ತಾರೆ ಹೈಯರ್ ಮಾಡಿಕೊಡಿ ಅಂತ. ಅವರು ಆ ಥರ ಏಜೆನ್ಸಿ ಕಂಪ್ನಿ ಇದು. ಅಷ್ಟೇ. ಇದು ನೆಕ್ಸ್ಟು ಅಪ್ಲೈ ಮಾಡೋದು ಹೆಂಗೆ ಅಂತ ನೋಡೋಣ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ನಾವು ಅಂತ. ಅದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೈಡ್ ಅಂತ ಬರುತ್ತೆ. ಇಷ್ಟೇ. ಇದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಹೆಂಗೆ ಅಪ್ಲೈ ಮಾಡೋದು, ಇದು ಲಿಂಕ್ ಎಲ್ಲಿ ಸಿಗುತ್ತೆ ಅಂತ. ಇಲ್ಲೇ ನೀವು ನೌಕರಿ ಓಪನ್ ಮಾಡಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ಕಂಪ್ನಿ ನೇಮು ಇದು ಪಿಚ್ ಅಂತ ಟೈಪ್ ಮಾಡಿ, ಶೋ ರಿಸಲ್ಟ್ ತೋರಿಸಿ. ಶೋ ರಿಸಲ್ಟ್ ತೋರಿಸಿದ್ಮೇಲೆ ನಮಗೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲೇ ಕೆಳಗಡೆನೇ ಹೋಗಿ ಅಪ್ಲೈ ಮಾಡಬೇಕು. ಇಷ್ಟೇ. ಅಪ್ಲೈ ಮಾಡಾದಮೇಲೆ ಇರೋ ಕಾಲ್ ಬರುತ್ತೆ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೆ, ಇವ್ರ ಕಡೆಯಿಂದ ಕಾಲು ಬಂದಿತ್ತು 1 day ಆದಮೇಲೆ ನನಗೆ. ನೀವು ಎಲ್ಲ ಅಪ್ಲೈ ಮಾಡಿ, ನಿಜ ಕಾಲ್ ಬರುತ್ತೆ. ಅವರು ಕಾಲ್ ಬಂದಾಗ ಯಾವ ಥರ ಕೇಳ್ತಾರೆ ಅಂತ ಅಂದರೆ ನೀವು ಫ್ರೆಶರ, ಎಕ್ಸ್ಪೀರಿಯೆನ್ಸನ್ನು, ನೀವೇ ವರ್ಕ್ ಮಾಡ್ತಿದ್ದೀರಾ ಎಲ್ಲ ಫಸ್ಟ್ ಟೈಮಾ, ಮತ್ತು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಎಲ್ಲ ಕೇಳ್ತಾರೆ. ಅದನ್ನೆಲ್ಲ ನೀವು ಚೆನ್ನಾಗಿ ಬಯಟ್ ಮಾಡ್ಕೊಂಡಿರಿ. ಬರಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಸಾಕು. ಇಲ್ಲಿ 60 ಜನ ವೇಕೆನ್ಸಿ ಇದೆ. ಸೊ ತುಂಬ ಜನ ಹೈಯರ್ ಮಾಡ್ತಿದ್ದಾರೆ ಅನಿಸುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಬರೋರನ್ನ, ಏನು ಫ್ಲೂಯೆಂಟ್ ಇಲ್ಲ ಅಂದರೂ ಮ್ಯಾನೇಜಬಲ್ ಇಂಗ್ಲೀಷ್ ಬರೋರನ್ನ ತಗೋತಾರೆ ಅನಿಸುತ್ತೆ ಇದಕ್ಕೆ. ನಿಮಗೇನಾದರೂ ನೌಕರಿದು ಹೆಂಗೆ ಸೆಟಪ್ ಮಾಡೋದು ಆ್ಯಪ್ ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೌಕರಿ ಆ್ಯಪ್ ಹೆಂಗೆ ಸೆಟಪ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ವೀಡಿಯೋ ಮಾಡಾಕ್ತೀನಿ. ನೌಕರಿ ಫುಲ್ ಸೆಟಪ್ ಮಾಡೋದು ಹೆಂಗೆ, ಮತ್ತು ರಿಜಿಸ್ಟರ್ ಆಗೋದು ಹೆಂಗೆ, ನಮ್ಮ ರೆಸ್ಯೂಮೇಲಿ ಅಪ್ಡೇಟ್ ಮಾಡೋದು ಹೆಂಗೆ ನೌಕರಿಲಿ ಅಂತ. ಇಷ್ಟೇ. ಇದು ಈ ಜಾಬ್ದು ಇಷ್ಟೇ ಇನ್ಫಾರ್ಮೇಷನು. ಎಲ್ಲರೂ ಬೇಗ ಅಪ್ಲೈ ಮಾಡಿ ವಿಡಿಯೋ ನೋಡಿದ ತಕ್ಷಣ. ಯಾಕೆಂದರೆ ಜಸ್ಟ್ 4 hours ಬ್ಯಾಕ್ ಅಷ್ಟೇ ಇವರು ಪೋಸ್ಟ್ ಮಾಡಿರೋದು. ಅಪ್ಲಿಕೆಂಟ್ ಕಮ್ಮಿ ಇದ್ದಾರೆ. ಟೈಮ್ ಆಗಿಬಿಟ್ರೆ ಜಾಸ್ತಿ ಆಗುತ್ತೆ, ಅವಾಗ ಪ್ರೋಸೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮೇ ಬಿ ಅವಾಗ ನಮಗೆ ಚಾನ್ಸ್ ಸಿಗಲ್ಲ ಅನಿಸುತ್ತೆ. ಎಲ್ಲರೂ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್. ಎಲ್ಲ ಸೆಲೆಕ್ಟ್ ಆಗಿ. ಸ್ಟೇ ಸೇಫ್, ಸ್ಟೇ ಹ್ಯಾಪಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ ಬಗ್ಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ನೀವು ಅಪ್ಲೈ ಮಾಡ್ತೀರಿ ಇಂಟರ್ವ್ಯೂಗೆಲ್ಲ ಪ್ರಿಪೇರ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದರೆ ನೋಡೋದು, ನಾಳೆ ತುಂಬ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಎಲ್ಲ ನೋಡಿ, ಮತ್ತು ಯಾರಾದರೂ ಮಿಸ್ ಮಾಡಿದರೆ ಅಪ್ಲೈ ಮಾಡಿ. ಪ್ಲೀಸ್ ಟು ಸಬ್ಸ್ಕ್ರೈಬ್. ಗುಡ್ ಡೇ. ಬಾಯ್.